ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಕ್ವಿಕ್ ಬಿಟ್ಸ್ ಕನ್ನಡ ಚಾನಲ್. ಇವತ್ತು ನಾನು ಉಳ್ಳಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನಾನು ಒಂದು ಕುಕ್ಕರ್ಗೆ ಉಳ್ಳಿಕಾಳನ್ನ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಅದನ್ನು ವಿಷಲ್ ಮಾಡಿಸ್ಬೇಕು, ಯಾಕಂದರೆ ಉಳ್ಳಿ ಚೆನ್ನಾಗಿ ಬೇಯಬೇಕಲ್ವ. ಸೊ ನಾನು ಈಗ 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಉಳ್ಳಿ ಜಾಸ್ತಿ ಚೆನ್ನಾಗಿ ನೀರಿದ್ದಷ್ಟು ಅದು ಚೆನ್ನಾಗಿ ಬೇಯುತ್ತೆ. ಸೊ ನಾನು 2 ಕಪ್ಪಷ್ಟು ನೋಡಿ ವಾಟರ್ ಹಾಕ್ತಾಯಿದ್ದೀನಿ. ನಂತರ ಚೆನ್ನಾಗಿ ಬೇಗ ಬೇಯಬೇಕು ಅಂದರೆ ನಾವು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಬೇಕು. ಸೊ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ. ಈಗ ಅದು ಉಳ್ಳಿ ಬೇಯೋ ತನಕ ನಾನು ಆಲೂಗೆಡ್ಡೆ ಪಲ್ಯ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ಆಲೂಗೆಡ್ಡೆ ಬದನೆಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ. ಈಗ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಎರಡನ್ನೂ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಅದನ್ನು ಬರೀ ನಾವು ಬೇಳೆ ಸಾಂಬಾರು ಪುಡಿ ಹಾಕಿ ಮಾಡೋದಷ್ಟೇ, ತುಂಬ ಟೇಸ್ಟಾಗಿರುತ್ತೆ ಚಪಾತಿಗೆ. ಸೊ ನಾನು ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಅದು ಸಾಂಬಾರಿಗೂ ಕೂಡ ಸೇರಿಸಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದು ಕುಕ್ಕರ್ ವಿಷಲ್ ಬರೋ ತನಕ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಈಗ ಸಾಂಬಾರು ಕೂಡ ವಿಷಲ್ ಬಂತು. ಅದಕ್ಕೆ ನೋಡಿ ಸಾಂಬಾರಿಗೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ರುಬ್ಬಿಟ್ಕೊತೀನಿ. ಈಗ ಅದು ರುಬ್ಬೋ ತನಕ ನಾನು ಮೊಳಕೆ ಕಳೆದು ಆಲೂಗೆಡ್ಡೆ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಈರುಳ್ಳಿ ಹಚ್ಚಿದ್ನಲ್ಲ, ಆ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಅರಿಶಿನ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ, ನಿಮ್ಗೆ ಎಷ್ಟು ಬೇಕು ಉಪ್ಪು ನೀವು ಹೇಗೆ ತಿಂತೀರೋ ಆಗ ಆ್ಯಡ್ ಮಾಡಿ. ಈಗ ನಾನು ಸಣ್ಣಗೆ ಹಚ್ಚಿರೋ ಆಲೂಗೆಡ್ಡೆ ಬದನೆಕಾಯಿ ಎರಡನ್ನೂ ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚಪಾತಿಗೆ ತುಂಬ ಟೇಸ್ಟಾಗಿರುತ್ತೆ ತಿನ್ನಲಿಕ್ಕೆ. ಈಗ ನೋಡಿ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಿಸ್ತೀನಿ. ಇದಕ್ಕೆ ನಾವು ಯಾವುದೇ ಮಟನ್ ಸಾರು ಪುಡಿ ಆಗಲಿ ಬೇರೆ ಪೌಡರ್ ಅದು ಯೂಸ್ ಮಾಡಲ್ಲ. ಅದಕ್ಕೆ ನಾನು ಬೇಳೆ ಸಾಂಬಾರು ಪುಡಿನೇ ಯೂಸ್ ಮಾಡೋದು. ಅದು ಚೆನ್ನಾಗಿ ಆಲೂಗೆಡ್ಡೆ ಬದನೆಕಾಯಿ ಸ್ಮೂತಾಗಿ ಬೆಂದ ಮೇಲೆ ಹಾಕಬೇಕು. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ. ಇದೆಲ್ಲ ಆದಮೇಲೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬೋದು, ಯಾಕಂದರೆ ಆಲೂಗೆಡ್ಡೆ ಬದನೆಕಾಯಿ ಬೇಯಬೇಕಲ್ವ. ಆಲೂಗೆಡ್ಡೆ ಸ್ವಲ್ಪ ಬೇಯೋದು ಲೇಟು, ಅದಕ್ಕೆ ಸ್ವಲ್ಪ ನೀರನ್ನ ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. ಈಗ ಅದು ಕಾವಲ್ ಬೇಲಿ ಅಂತ ಒಂದು ತಟ್ಟೆನ ಕ್ಲೋಸ್ ಮಾಡಿ ನಾನು ಉಳ್ಳಿ ಕೂಗಿತ್ತಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೊತಾ ಇದ್ದೀನಿ. ಅದು ಏನು ಕೂಗಿತ್ತು ಉಳ್ಳಿ, ಅದನ್ನು ಸ್ವಲ್ಪ ನಾನು ಖಾರ ಸಾಂಬಾರಿಗೆ ರುಬ್ಬಿರ್ತೀನಲ್ಲ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೇಯಿಸಿರೋ ಉಳ್ಳಿನ ಹಾಕಿ ಚೆನ್ನಾಗಿ ರುಬ್ಬಿ ಇಟ್ಕೊತೀನಿ. ಅದನ್ನು ಒಂದು ಕಡೆ ಮಿಕ್ಸಿ ಮಾಡಿರ್ತೀನಿ. ಈಗ ಅದು ಆಲೂಗೆಡ್ಡೆ ಬದನೆಕಾಯಿ ಬೆಂದಿದೆಯಾ ನೋಡ್ತಾ ಇದ್ದೀನಿ. ಅದು ಬೆಂದಿದೆ ಅಂತ ಅನ್ಸಿದ್ಮೇಲೆ ಸ್ವಲ್ಪ ನಾನು ಈಗ ಬೇಳೆ ಸಾಂಬಾರು ಪುಡಿ 2 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಮಟನ್ ಸಾರು ಪುಡಿ ಆಗಲಿ ಚಿಲ್ಲಿ ಪೌಡರು ಆ ಥರ ಎಲ್ಲ ನಾನು ಯೂಸ್ ಮಾಡಿಲ್ಲ, ಬರೀ ಅರಿಶಿನ ಮತ್ತು ಬೇಳೆ ಸಾಂಬಾರು ಪುಡಿನ ಯೂಸ್ ಮಾಡಿರೋದು. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಈಗ ಮತ್ತೆ ನಿಬ್ಬನ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ಇವಾಗ ನಾನು ಪಾತ್ರೆಯಲ್ಲಿ ಸಾಂಬಾರನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದಕ್ಕೇನು ಬೇಡ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ ಅಷ್ಟೇ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆ ಎಲ್ಲನೂ ಕೂಡ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಅದು ಬೇಯಿಸಬೇಕು, ಹಸಿ ವಾಸನೆ ಹೋಗಬೇಕು. ಆಮೇಲೆ ಕೂಗ್ಸಿರೋ ಉಳ್ಳಿ ಸೋಸಿರ್ತೀವಲ್ಲ ಅದನ್ನು ಹಾಕಿ ಅದರಲ್ಲಿ ಚೆನ್ನಾಗಿ ಬೇಯಿಸಿ ಕುದಿಸ್ಬೇಕು. ಕುದೀತಾ ಇರ್ತದೆ ನೋಡಿ. ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು. ಸಾಲ್ಟ್ ಹಾಕಬೇಕು, ಅದು ಟೇಸ್ಟ್ ಬರಬೇಕಲ್ವ, ಅದಕ್ಕೋಸ್ಕರ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಹುರಿದು ಅದು ಕೊತ್ತ ಅಂತ ಆ ಉಳ್ಳಿ ಬೇಯಿಸಿದ ನೀರನ್ನೆಲ್ಲ ಬಿಟ್ಟ ಮೇಲೆ ಲಾಸ್ಟಲ್ಲಿ ಕೊತ್ತ ಅಂತ ಕುದಿ ಬಂದಾಗ ನಾವು ಹುಣಸೆ ನೀರನ್ನ ಬಿಡ್ತೀನಿ. ಈ ಸಾಂಬಾರಿಗಾಗಲಿ ನೀವು ಏನಕ್ಕಾದ್ರೂ ಟೊಮೆಟೊ ಜಾಸ್ತಿ ಯೂಸ್ ಬದಲು ಹುಣಸೆಹಣ್ಣ ಚೆನ್ನಾಗಿ ಯೂಸ್ ಮಾಡಿ, ಅದು ಹೆಲ್ತಿಗೂ ಕೂಡ. ಈಗ ನಾನು ಅದು ಉಳ್ಳಿನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಬಾಣಲಿಲಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಎಣ್ಣೆ, ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆಗಬೇಕು ಚೆನ್ನಾಗಿ, ಸ್ವಲ್ಪ ಕಂದು ಕಲರ್ ಬರಬೇಕು. ಅದೆಲ್ಲ ಫ್ರೈ ಆದಮೇಲೆ ನಾನು ಬೇಯಿಸಿಟ್ಟಿರ್ತೀನಿ ನೋಡಿ, ಆ ಉಳ್ಳಿನ ಹಾಕೊತೀನಿ. ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ನಾವು ಒಂದು ಇದರಲ್ಲಿ. ಆಮೇಲೆ ಬೇಯಿಸಿರೋ ಉಳ್ಳಿನ ಹಾಕೊತೀನಿ. ಬೇಯಿಸಿರೋ ಉಳ್ಳಿ ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಇದು ಮಾಡ್ತೀನಿ. ಅದು ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ, ಯಾಕೆ ಅಂದರೆ ಅದು ಆಲ್ರೆಡಿ ಬೆಂದಿರೋದ್ರಿಂದ ನಾನು ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋಗಲ್ಲ. ಈರುಳ್ಳಿನ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಉಳ್ಳಿ ಏನು ಬೇಯಿಸಿರ್ತೀನಿ ಆ ಉಳ್ಳಿನ ಹಾಕೊತೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ನಾವು ಸಾಲ್ಟನ್ನ ಆ್ಯಡ್ ಮಾಡಬೇಕು, ಆವಾಗ ಬೇಗ ಫ್ರೈ ಆಗುತ್ತೆ. ಉಳ್ಳಿ ನೋಡಿ, ಈಗ ನಾನು ಬೇಯಿಸಿರ್ತೀನಲ್ಲ ಸೋಸಿಟ್ಟಿರೋ ನೀರನ್ನ ಸಾಂಬಾರ್ಗೆ ಹಾಕಿದ್ದೀನಿ. ಈ ಬೇಯಿಸಿರೋ ಉಳ್ಳಿನ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಅದನ್ನು ನಿಪ್ ಕ್ಲೋಸ್ ಮಾಡಿ ಎತ್ತಿರ್ತೀನಿ. ಈಗ ಆಲೂಗೆಡ್ಡೆ ಬದನೆಕಾಯಿ ಫ್ರೈಗೆ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ. ಈಗ ಚಪಾತಿ ಎಲ್ಲನೂ ಕೂಡ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿಬಿಡ್ತೀನಿ.
ಎಲ್ಲ ಚಪಾತಿ ಆಗಿ ಚಪಾತಿ ಅನ್ನ ಸಾಂಬಾರು ಪಲ್ಯ ಎಲ್ಲನೂ ಕೂಡ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿ ಆಫೀಸ್ಗೆ ಬ್ಯಾಗ್ ಹಾಕಿದ್ರೆ ಮುಗೀತು ಇವತ್ತಿನ ದಿನ ನಂದು. ಮಕ್ಕಳು ಕೂಡ ಸ್ಕೂಲಿಗೆ ಹೋದರು, ಹಸ್ಬೆಂಡ್ ಬ್ಯಾಗ್ ಕೂಡ ಪ್ಯಾಕ್ ಆಯಿತು. ಸೊ ಈ ಕೆಲಸ ಎಲ್ಲ ಆದಮೇಲೆ ನಂದು ಮನೆ ಕೆಲಸ ಬ್ಯಾಲೆನ್ಸ್ ಇರುತ್ತೆ ಅಷ್ಟೇ. ಆಮೇಲೆ ದಿನ ಪೂರ್ತಿ ಮನೆ ಕೆಲಸ ಮಾಡಿ ಟೈಮ್ ಸಿಕ್ಕಿದ್ರೆ ಟಿ ವಿ ನೋಡೋದು, ಈ ಥರ ಕೆಲಸ ಮುಗಿಸ್ತೀನಿ ಅಷ್ಟೇ ನಂದು. ಸೊ ಫಸ್ಟು ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್. ಮುಂದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನ್ಯೂ ಯೂಟ್ಯೂಬರ್ಸ್ಗೆ ನಿಮ್ಮ ಸಪೋರ್ಟ್ ಇರಲೇಬೇಕು. ಈಗ ಯಾರು ಯೂಟ್ಯೂಬ್ನ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಹಾಗೆ ನಿಮ್ಮ ಸಪೋರ್ಟು ಕೂಡ ನಮಗಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. These little problems, we could solve them. Try another, but I know you got one. But there's no hurry, the lifelight's calling. In the van we're driving to Austin. This feels like time is making fun of me. Away at the walls and I can barely breathe. This might be my only chance to leave. Let's not miss this opportunity. You're leaving with me. You're the king of Carolina. You're the singer, your band's behind you. Crowds around here, they just talk through you. But nothing's better when they love you. Rumor has it, there's an angel in the crowd where you guys are playing. We've been drinking